ಇವತ್ತು ಫ್ಲಾಶ್ ನ್ಯೂಸ್ ಏನು ಅಂತ ಗೊತ್ತಕ್ಕಂತ? ಕರ್ನಾಟಕ ರಾಜ್ಯದ ಸಾರಾಯಿ ಸಾಮ್ರಾಜ್ಯದ ರಾಜರು ಸತ್ಯ ಮತ್ತೆ ಗಾಂಧಿ ದಿಢೀರಂತ ಸಾರಾಯಿನ ಕರ್ನಾಟಕನ ನಾಶ ಮಾಡ್ತಾ ಇದೆ ಅಂತ ಹೇಳಿ ಅವ್ರು ಎಲ್ಲಾ ಸಾರಾಯಿ ಫ್ಯಾಕ್ಟರಿಗಳನ್ನ ಮುಚ್ಚಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದರಿಂದ ಅವ್ರು ಸಂಪಾದನೆ ಮಾಡಿದಲ್ಲ, ಸಾರಾಯಿ ವಿರುದ್ಧ ಹೋರಾಟ ಮಾಡಿದವ್ರಿಗೆಲ್ಲ ಸೇರ್ಬೇಕು ಅಂತ ಒಂದು NGOಗೆ ಬರ್ಕೊಟ್ಟಿದ್ದಾರೆ. ಇದು ಗೊತ್ತಿಲ್ಲದೆ ಇರೋ ನಮ್ಮ ಸೀಕ್ರೆಟ್ ಪಾರ್ಟ್ನರ್ ಉಪಮುಖ್ಯಮಂತ್ರಿ ಆನಂದ್ ಅವ್ರ ಹುಡುಗರನ್ನ ಮುಗಿಸೋದಕ್ಕೆ ಒಂದು ಸುಳ್ಳು ಎನ್ಕೌಂಟರ್ ಡ್ರಾಮಾನ ಶುರು ಮಾಡಿ ಅವ್ರ ಗ್ಯಾಂಗ್ ಅಲ್ಲಿ ಒಬ್ಬೊಬ್ಬರನ್ನ ಸಾಯಿಸಿದ್ರು. ಈಗ ಸತ್ಯನ ಸಾಯಿಸಿದ್ಮೇಲೆ ಈ ಆಪಾದನೆ ಎಲ್ಲ ಆ ಪೊಲೀಸ್ ಸ್ಕ್ವಾಡ್ ಅಲ್ಲಿ ಇದ್ದ ಒಬ್ಬ ಹೆಡ್ ಮಿಸ್ಟರ್ ದಾದಾಬಾಯಿ ನವರೋಜಿ ಅವರಿಗೆ ಗೊತ್ತಾಗುತ್ತೆ. ಅವರನ್ನ ಈ ರೀತಿಯಾಗಿ ರಾಜಕೀಯಕ್ಕೋಸ್ಕರ ಬೇರೆಯವ್ರ ಕೆಲಸ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಉಪಮುಖ್ಯಮಂತ್ರಿಗಳಾದ ಆನಂದ್ ಅವರನ್ನ ಅವ್ರ ಮನೆಗೆ ಹೋಗಿ ಕೊಲೆ ಮಾಡಲಾಯಿತು. ಇನ್ನು 5 ವರ್ಷದಲ್ಲಿ ಈ ಪ್ರಪಂಚನೇ ಮಾತಾಡೋ ವಿಷಯ ಗೊತ್ತಾ? ಕರ್ನಾಟಕದಲ್ಲಿ ಸಂಪೂರ್ಣ ಸಾರಾಯಿನ ನಿಷೇಧ ಮಾಡಬೇಕು ಅಂತ ಹೋರಾಡಿದ ಹೋರಾಟಗಾರರು ಸತ್ಯ ಸೂರಪ್ಪ ಹಾಗೂ ಅವರ ಗೆಳೆಯರು ಗಾಂಧಿ ಮಹಾನ್. ಲೇ, ಮನುಷ್ಯರ ಎಮೋಷನ್ಸ್ ಜೊತೆ ಆಟ ಆಡೋದಿದ್ದೀರಾ, ಸಖತ್ ಕಿಕ್ ಕೊಡ್ತಕ್ಕಂತ. ಲೇ, ಈ ಭೂಮಿ ಮೇಲೊಬ್ಬ ಒಟ್ಟಾಗಿ ಜೀವನ ಮಾಡೋದು ಒಂದೇ ಸಲ. ಯಾವುದೇ ತತ್ವ ಆದರ್ಶಗಳನ್ನ ಫಾಲೋ ಮಾಡೋದಿಲ್ಲ. ನನಗಿಷ್ಟ ಬಂದಾಗ ಬಾಳ್ತೀನಿ ಕಣೋ, ಇಲ್ಲಾಂದ್ರೆ ಬಾಳಕ್ಕೆ ಆಗಲ್ಲ. ಯಾವ್ದಾದ್ರೂ ಒಂದು ಸಂಘ ಜೊತೆ ಸೇರ್ಕೊಂಡು ಅವ್ರು ಹೇಳಿದ್ದಕ್ಕೆಲ್ಲ ಕುರಿತರ ತಲೆ ನಡೆಸ್ಕೊಂಡು ಅವ್ರು ಹೇಳೋ ತತ್ವಗಳನ್ನ ತಲೆಗೆ ಹಾಕೊಂಡು ಬೇರೆಯವ್ರ ಹತ್ರ ಜಗಳಾಡಿ ಸಾಯ್ಬೇಕು. ಅದೇ ರೈಟ್ ಅಲ್ಲ? ಲೈ, ನಾನು ತುಂಬಾ ತಪ್ಪು ಮಾಡಿದ್ದೀನಿ, ಒಪ್ಕೋತೀನಿ. ಆದ್ರೆ ತಪ್ಪು ಮಾಡೋದಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಅದು ಸ್ವಾತಂತ್ರ್ಯನೇ ಅಲ್ಲ ಅಂತ ಗಾಂಧಿ ಹೇಳಿದ್ದಾರೆ ಕಣೋ. ಕಂದ, ಹೋರಾಟ ಜಗಳ ಯಾವುದು ಇಲ್ದೇನೆ ಜೀವನದಲ್ಲಿ ದೊಡ್ಡದಾಗಿ ಅನುಭವಿಸಿ ಆಟ ಆಡಿರೋ ನಾನು ಕೂಡ ಒಬ್ಬ ಎಕ್ಸ್ಟ್ರೀಮಿಸ್ಟ್. ಯಾವುದೋ ಒಂದು ಹೋರಾಟ ತತ್ವ ಆದರ್ಶ ಅಂತ ತಲೆಗೆ ಹಾಕೊಂಡು ಅದನ್ನ ವಿರೋಧ ಮಾಡೋರ್ನ ಯಾವುದೇ ಕರುಣೆ ಇಲ್ಲದೆ ಮುಗಿಸೋ ನೀನು ಕೂಡ ಎಕ್ಸ್ಟ್ರೀಮಿಸ್ಟ್. ಎರಡೂ ತಪ್ಪೆ. ಅಳತೆಯಲ್ಲಿದ್ರೇನೆ ಎಲ್ಲಾನು ಕರೆಕ್ಟ್. ನಿನಗೂ ನನಗೂ ಚಿಕ್ಕ ವ್ಯತ್ಯಾಸ ಕೊಡಕಂತ. ನಾನು ಒಳ್ಳೆಯವನಲ್ಲ, ಆದ್ರೆ ನೀನು ನನಗಿಂತ ತುಂಬಾ ಕೆಟ್ಟವನು. ನೀನೀಗ ಅಕ್ಯೂಸ್ಡ್, ನಾನೀಗ ಮಹಾನ್.